ಸಾರಿಗೆ ಸಚಿವರೇ ಈ ಸುದ್ದಿಯನ್ನ ತಪ್ಪದೆ ನೋಡಿ. ನಿರ್ವಹಣೆ ಇಲ್ಲದೆ ಅನಾಥವಾಗಿದೆ ಆರ್ಟಿಒ ಕಚೇರಿ. ಪಾಳು ಬಿದ್ದ ಕಟ್ಟಡ ಆಗಿದೆ ಯಶವಂತಪುರದ ಆರ್ಟಿಒ ಆಫೀಸ್. ಸಾರಿಗೆ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಪಾಳು ಬಿದ್ದ ಕಟ್ಟಡ ಆಗಿದೆ ಯಶವಂತಪುರದ ಆರ್ಟಿಒ ಕಚೇರಿ. ಇದು ಆರ್ಟಿಒ ಕಚೇರಿನೋ ಅಥವಾ ಪಾಳು ಬಿದ್ದ ಬೂತ್ ಬಂಗ್ಲೆಯೋ ಗೊತ್ತಿಲ್ಲ. ಶಕ್ತಿ ಯೋಜನೆಯತ್ತ ಒಲವಿದೆ, ಆದ್ರೆ ಆರ್ಟಿಒ ಕಚೇರಿಯತ್ತ ನಿರ್ಲಕ್ಷ್ಯನ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವ ಕ್ಷಣದಲ್ಲಾದ್ರೂ ಬೀಳೋ ಸ್ಥಿತಿಯಲ್ಲಿದೆ ಈ ಕಚೇರಿ. ಈ ಹಿಂದೆ ಆರ್ಟಿಒ ಕಚೇರಿ ಹಿಂಭಾಗದಲ್ಲಿ ಒಂದು ಗೋಡೆ ಕುಸಿದಿತ್ತು. ವಾಹನಗಳು ಜಖಂ ಆದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಮಳೆ ಬಂದ್ರೆ ಕಚೇರಿಯಲ್ಲಿರುವಂತ ಸಿಬ್ಬಂದಿಗಳಿಗೆ ಢವಢವ ಅಂತ ಇರುತ್ತೆ. ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ, ದಿನ ಕಳೀತಾ ಇದ್ದಾರೆ ಆರ್ಟಿಒ ಅಧಿಕಾರಿಗಳು. ಕಳೆದ 2 ವರ್ಷಗಳಿಂದ ಕೂಡ ಕಟ್ಟಡ ಬದಲಾವಣೆ ಮಾಡಿ ಅನ್ನುವಂಥ ಮನವಿಗಳು ಮಾಡ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ವ್ಯಾಪಾರಿಗಳಿಂದ ಸಾರಿಗೆ ಇಲಾಖೆಗೆ ಅನೇಕ ಬಾರಿ ಮನವಿಯನ್ನು ಕೂಡ ಮಾಡಲಾಗಿದೆ. ಆದರೆ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಹಳೆಯದಾಗಿದೆ ಕಟ್ಟಡ ಅಂತೇಳಿ. ಮಳೆ ಬೇರೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ಒಂದ್ಸಲ ಗೋಡೆ ಬಿದ್ದಿತ್ತು. ಈಗಲ್ಲಿ ಯಾವ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಬಿದ್ದೋಗುತ್ತೋ ಅನ್ನುವಂಥ ಭಯದಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಅದು ನಿಜಕ್ಕೂ ಆರ್ಟಿಒ ಆಫೀಸಾ ಅಥವಾ ಪಾಳು ಬಿದ್ದಿರೋ ಬೂತ್ ಬಂಗ್ಲೆನೋ ಗೊತ್ತಿಲ್ಲ. ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಯಶವಂತಪುರ ಆರ್ಟಿಒ ಕಚೇರಿ, ಸರ್ಕಾರಿ ಕಚೇರಿ. ಸೊ ಅದು ಸರಿಯಾಗಿ ನಿರ್ವಹಣೆ ಇಲ್ಲದೆ, ಆಮೇಲೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಬೀಳುವಂಥದ್ದಲ್ಲಿದೆ. ಯಾವಾಗ ಕುಸ್ತು ಬೀಳುತ್ತೋ ಗೊತ್ತಿಲ್ಲ. ಯಾಕೆಂದರೆ ದಿನಕ್ಕೆ ಲಕ್ಷಾಂತರ ಜನಗಳು ಅಲ್ಲಿ ಆರ್ಟಿಒಗೆ ತಮ್ಮ ಕಚೇರಿ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಕೂಡ ಇದುವರೆಗೂ ಕೂಡ ಅದನ್ನು ಎಚ್ಚೆತ್ತುಕೊಳ್ಳೋಕ್ಕೆ ಕಮಿಷನರ್ ಗಮನಕ್ಕೆ ತಂದರೂ ಕೂಡ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರಿಗೆ ದಯವಿಟ್ಟು ಈ ಮೂಲಕ ಮನವಿ ಮಾಡೋದೇನೆಂದು ಗ್ಯಾರಂಟಿ ನ್ಯೂಸ್ ಪ್ರಕಾರ ಮೂಲಕ ಮನವಿ ಮಾಡೋದೇನೆಂದರೆ ದಯವಿಟ್ಟು ತಾವು ಒಂದು ಸರಿ ಕಚೇರಿ ಭೇಟಿ ಕೊಡಬೇಕು, ತಕ್ಷಣ ಕಚೇರಿ ಶಿಫ್ಟ್ ಮಾಡಿಸ್ಬೇಕು, ಖಾಲಿ ಮಾಡಿಸ್ಬೇಕು, ಅಲ್ಲಿ ಹೊಸ ಕಚೇರಿ ನಿರ್ಮಾಣ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚರಣ್, ಅನೇಕ ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ. ಏನು ಅಧಿಕಾರಿಗಳು ಆ ಬಿಲ್ಡಿಂಗ್ ಬಿದೋದ್ಮೇಲೆ ಏನಾದರೂ ಅದೇ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ಲಾನ್ ಅಲ್ಲಿ ಇದಾರಾ? ಏನ್ ಕತೆ? ಎಸ್ ಪ್ರಭು, ಪ್ರಮುಖವಾಗಿ ಯಶವಂತಪುರ ಆರ್ಟಿಒ ಕಚೇರಿ ಏನಿದೆ ಸಂಪೂರ್ಣವಾಗಿ ಪಾಳು ಬಿದ್ದಿರುವಂತದ್ದು. ಏನು ಈ ಹಿಂದೆ ಕೂಡ ಈ ಒಂದು ಕಟ್ಟಡದ ಬಗ್ಗೆ ಅನೇಕ ಬಾರಿ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅದರ ಜೊತೆಗೆ ಅಲ್ಲಿನ ಅಂಗಡಿ ಮಾಲೀಕರು ಏನಿದ್ದಾರೆ ಅವರು ದೂರನ್ನ ನೀಡಿದ್ರು. ಈ ಕಟ್ಟಡದಲ್ಲಿ ಇರೋದಕ್ಕೆ ಆಗೋದಿಲ್ಲ, ನಮ್ಗೆ ಭಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಇಟ್ಟಿಗೆಯಿಂದ ಕಟ್ಟಿರುವಂತಹ ಕಟ್ಟಡ, ಅದು ಸಂಪೂರ್ಣವಾಗಿ ಪಾಳು ಬಿದ್ದ ರೀತಿಯಾಗಿ ಒಂದಿಷ್ಟು ಕಡೆ ಬಿರುಕು ಕೂಡ ಬಿದ್ದಿದೆ. ಅದರ ಜೊತೆಗೆ ಏನು ಮುಖ್ಯವಾಗಿ ಪಿಲ್ಲರ್ಗಳು ಕೂಡ ತುಂಡು ತುಂಡಾಗಿ ಕೆಳಗೆ ಬೀಳ್ತಾ ಇರೋದು ಆತಂಕವನ್ನ ಹೆಚ್ಚಿಸಿರುವಂತದ್ದು. ಈ ಹಿಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಮತ್ತೆ ಸಾರಿಗೆ ಸಚಿವರಿಗೆ ಕೂಡ ಪತ್ರವನ್ನ ಬರೆಯಲಾಗಿತ್ತು. ಆದ್ರೆ ಪತ್ರಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಪ್ರಕಾರ ಈ ಒಂದು ಏನು ಕಟ್ಟಡ ಏನಿದೆ ಆ ಕಟ್ಟಡವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ಗಳು ನಡೆಯುತ್ತೆ. ಆ ಒಂದು ಪ್ರೊಸೀಜರ್ಗಳು ನಡೆದ ಬಳಿಕವಾಗಿ ಕಟ್ಟಡವನ್ನ ಬದಲಾವಣೆ ಮಾಡಲಾಗತ್ತೆ ಅಂತ ಹೇಳಿ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಅಲ್ಲಿರುವಂತಹ ಅಂಗಡಿ ಮಾಲೀಕರಿಗೆ ಉತ್ತರವನ್ನ ನೀಡ್ತಾ ಬಂದಿರುವಂತದ್ದು. ಆದ್ರೆ ಈ ಪ್ರೊಸೀಜರ್ ನಡೆಯುವಷ್ಟರಲ್ಲಿ ಮಳೆ ಬಂದು ಕಟ್ಟಡವೇ ಬಿದ್ದು ಹೋದ್ರೆ ಏನು ಗತಿ ಅಂತ ಕೂಡ ಅಲ್ಲಿನ ಮಾಲೀಕರು ಪ್ರಶ್ನಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ಜೀವವನ್ನ ಕೈಯಲ್ಲಿ ಹಿಡಿದು ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಹಂತದಲ್ಲಿ ಬೇಕಾದ್ರೂ ಆ ಕಟ್ಟಡ ಕುಸಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮರದ ಕೊಂಬೆಗಳು ಕಟ್ಟಡ ಒಳಭಾಗದಿಂದ ನುಗ್ಗಿ ಹೊರಗೆ ಬಂದು ಅಲ್ಲೇ ಬೇರೂರಿ ದೊಡ್ಡ ದೊಡ್ಡ ಮರಗಳಾಗಿ ಬೆಳೀತಾ ಇದೆ. ಇದರಿಂದಾಗಿ ಕಟ್ಟಡದ ಗೋಡೆಗಳು ಮತ್ತೆ ಕಲ್ಲುಗಳು ಕೂಡ ಕೆಳಗುರುಳಿತಾ ಇದೆ. ಈ ರೀತಿಯಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಮಾತ್ರ ಸೈಲೆಂಟ್ ಆಗಿ ಕೂತಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಕೂಡ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಹಂತಕ್ಕೆ ಸಲ್ಲಿಸಲಾಗಿತ್ತು. ಇದಕ್ಕೆ ಕೂಡ ಒಪ್ಪಿಗೆ ಕೂಡ ಸಿಕ್ಕಿತ್ತು. ಆದ್ರೆ 2 ವರ್ಷ ಆದ್ರೂ ಕೂಡ ಕಟ್ಟಡ ನಿರ್ಮಾಣ ಆಗಿರಬಹುದು ಅಥವಾ ಕಟ್ಟಡವನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗಿಲ್ಲ. ಈ ಅಧಿಕಾರಿಗಳು ಏನು ನಿದ್ದೆಗೆ ಜಾರಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.